ಮಾಡಿದ್ರೆ 4 ಆಗುತ್ತೆ. ಅವ್ರೀಗ ಒಂದೊಂದ್ ಕೊಟ್ಟು ನಾವೊಂದ್ ತಿಂತೀವಿ ಅಷ್ಟೇ. ಪೀಸ್ ಮಾಡಿ ಶೇರ್ ಮಾಡ್ತೀವಿ. ಅವ್ರ ಮನೇಲಿ ಹಂಗ್ ಮಾಡ್ರ ಅವ್ರ ಅಮ್ಮ ಮಾಡ್ತಾರೆ, ನನ್ ಮನೇಲಿ ನಾನೇ ಮಾಡ್ತೀನಿ. ಅಂದ್ರೆ ನಮ್ಮ ಹುಡುಗರು ಯಾರು ಆಪಲ್ ತಿನ್ನೋರು ಯಾರು ಇಲ್ಲ. ಓಕೆ, ನಿಮ್ ಮನೆಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಓಕೆನಾ, ನಿಮ್ ಸಪ್ರೇಟ್ ಮನೆ ಅಲ್ವಾ? ನಿಮ್ ಮನೆಗೆ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಅದು ನಿಮ್ ಮನೆಯಲ್ಲಿ ಎರಡೇ 2 ಆಪಲ್ ಇರುತ್ತೆ. 3 ಜನ ಫ್ರೆಂಡ್ಸ್ ಬರ್ತಾರೆ, 2 ಆಪಲ್ ಇದೆ. ಕ್ವಶನ್ ಅರ್ಥ ಆಯ್ತಾ? 3 ಆಪಲ್ ಇದೆ. ಸೊ 2 ಆಪಲ್ ನ ಈ 3 ಜನಕ್ಕೂ ಈಕ್ವಲ್ ಆಗಿ ಶೇರ್ ಮಾಡ್ಬೇಕು ನೀವು. ಹೆಂಗ್ ಶೇರ್ ಮಾಡ್ತೀರಾ? ಪೀಸ್ ಮಾಡಿ ಶೇರ್ ಮಾಡ್ತೀವಿ. ಹೆಂಗೆ? ಅದು ಈಕ್ವಲ್ ಆಗಿ ಬರ್ಬೇಕು. ಬರುತ್ತೆ ಹೇಗೆ ಮಾಡ್ತೀವಿ? ಒಂದು ಚೂರು ಹೆಚ್ಚು ಕಮ್ಮಿ ಆಗಲ್ವಾ? ಒಂದು ಚೂರು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗಲ್ಲ? ಈಕ್ವಲ್ ಆಗಿ. ಈಗ 3 ಇದ್ರು ನಾವ್ ಈಕ್ವಲ್ ಆಗಿ ಮಾಡ್ತಿದ್ವಾ? 3 ಇದ್ರೆ ಅವ್ರಿಗೆ ಒಂದೊಂದ್ ಕೊಟ್ರೆ ಮುಗ್ದೋಗೋದು. 1.5 ನೀವ್ ಹಂಗೆ ಮಾಡ್ತೀರಾ? ನೀವ್ ಹಂಗೆ ಒಂದ್ ಪೀಸ್ ಅಲ್ಲಿ ಈಕ್ವಲ್ ಶೇರ್ ನೀವ್ ಎಷ್ಟೇ ಮಾಡಿದ್ರು ಅದ್ ಮಾಡಕ್ಕಾಗಲ್ಲ. ಎಷ್ಟೇ ಮಾಡೋದೇ 1.5 ಈಕ್ವಲ್ ಶೇರ್ ಆಗುತ್ತಲ್ಲ. ಅದೇ ನೀವ್ ಹೆಂಗ್ ಗ್ರಾಮ್ ಆಗ್ಲಿ ಅಥವಾ ಇನ್ನೊಂದ್ ಗ್ರಾಮ್ ಅಲ್ಲ, ನೀಟಾಗಿ ಕುತ್ಕೊಂಡು ನೀಟಾಗಿ ಮಾಡಿದ್ರೆ 1.5 ಏನ್ ಅನ್ಸದೆ? ಏನ್ ಹಿಡಿದಂತ ಕಂಜೂಸ್ ತೂಗದ ಹೋಗ್ತಾ ಇರ್ತಾನೆ. ಅದ್ರ ಜೊತೆಗೆ ಏನಾದ್ರು ಸೈಡ್ಸ್ ಕೊಟ್ಟಿರ್ತೀವಿ. ಅವ್ರಷ್ಟು